ನೋಡ್ರಿ ಇಷ್ಟು ಬಿಸಿಲು ಐತಿ, ನಮಗೆ ಇಷ್ಟು ತ್ರಾಸ ಆಗತ್ತೈತೆ ನಡ್ಯಾಕ. ಆದ್ರೆ ನಿಜವಾದ ರೈತರ ಕಷ್ಟ ನೋಡ್ರಿ ಅಲ್ಲೇ. ಇಷ್ಟು ಬಿಸಿಲಿದ್ರು ಮಳಿ ಇಲ್ಲ ಅಂದ್ರೂ ಎಷ್ಟು ತ್ರಾಸ ಪಟ್ಟು ಅವ್ರು ಕೆಲಸ ಮಾಡತ್ತಾರಂತ. ಬರ್ರಿ ಈಗ ಹೋಗುನಂತ, ಅವ್ರ ಜೊತೆ ಮಾತಾಡ್ಸುನಂತ, ಅವ್ರದ್ದೇನೇನು ಅಭಿಪ್ರಾಯ ಐತಿ ಕೇಳುನಂತ. ಎಲೆಕ್ಷನ್ ಬರಾಕತೈತಿ, ಲೋಕಸಭಾ ಎಲೆಕ್ಷನ್. ಹೌದ್ರಿ. ಬಿಜೆಪಿ ಕಾಂಗ್ರೆಸ್ ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಿ? ಮಾಡ್ತೀವ್ರಿ. ಯಾರು ಇದನ್ನ ಮಾಡ್ತಾರ, ಇದನ್ನ ಕೊಡ್ತಾರ, ಅದನ್ನ ಮಾಡ್ತೀವಿ. ಹೌದ್ರಿ. ಯಾರು ಸಹಾಯ ಮಾಡ್ತಾರ ಅವರಿಗೆ? ಮುಂದೆ ಯಾರು ಬರ್ಬೇಕಂತೀರಿ? ಮೋದಿ ಬರ್ಬೇಕು, ರಾಹುಲ್ ಗಾಂಧಿ ಬರ್ಬೇಕು? ಯಾರು ಬಂದ್ರು ಅಷ್ಟೇ. ಹಂಗ ಮೋದಿ ಯಾರು ಬರ್ಲಿ, ಅವ್ರು ಯಾರು ಬರ್ಲಿ, ಯಾರು ಬಂದ್ರು ಅಷ್ಟೇ. ನಿಮಗೆ ಯಾರ ಕಡೆಯಿಂದ ಸಹಾಯ ಭಾಳ ಆಗೈತ್ರಿ? ಮೋದಿ ಅವ್ರ ಕಡೆಯಿಂದ ಆಗೈತೋ ರಾಹುಲ್ ಗಾಂಧಿ ಅವ್ರ ಕಡೆ? ಮೋದಿ ಅವ್ರ ಕಡೆಯಿಂದ ಆಗೈತೆ. ಇದು ಎಲೆಕ್ಷನ್ ರೀ, ಲೋಕಸಭಾ ಚುನಾವಣೆ. ಮೋದಿ ಬರ್ತಾನ್ರಿ? ಅಷ್ಟು ಅಚ್ಚುಕಟ್ಟಿಂತ್ರ ಹೆಂಗೆ ಹೇಳ್ತೀರಿ ಮೋದಿ ಬರ್ತಾರಂತ? ತಿಳಿಸ್ರಿ ಏನೇನ್ ಐತಿ ಅನಿಸಿಕೆ ಅನ್ನೋದು. ನಮ್ಗೇನಿದ್ರೆ ನಮ್ದು ಬಡವರಿಗೆ ಏನಾದ್ರು ಸುಖ ಮಾಡಬೇಕು, ಸಿಲಿಂಡರ್ ಇಳಿಸ್ಬೇಕು, ಎಲ್ಲ ಸಹಾಯ ಮಾಡಬೇಕು. ಸೊ ಸಹಾಯ ಮಾಡ್ಯಾರ್ರಿ ಇಷ್ಟು ದಿನ? ನಿಮ್ಗ ಸಹಾಯ ಸಿಕ್ಕೈತಿ ಅವ್ರ ಕಡೆಯಿಂದ? ಸಿಕ್ಕೈತಿ. ನಮಗೇನು ಸಿಕ್ಕಿಲ್ಲ. ನಿಮ್ಗೇನು ಸಿಕ್ಕಿಲ್ಲ? ನಿಮ್ಗೇನ್ ಸಿಗ್ಬೇಕ್ರಿ? ನಮಗೇನು ಸಿಗ್ಬೇಕು, ಪಗಾರ ಹೆಚ್ಚಿಗೆ ಆಗ್ಬೇಕ್ರಿ. ಹೌದ್ರಿ. ದುಡಿಮೆ ಹೆಚ್ಚಿಗೆ ಐತಿ. ಹೌದ್ರಿ. ಸೊ ಮೋದಿ ಬಂದ್ರೆ ಇದೆಲ್ಲ ಆಕೇತಿ ಅಂತ ನೀವು ಭಾವಿಸ್ತೀರಿ? ಹೌದ್ರಿ. ಮತ್ತೆ ನಾವು ಬರ್ಲಿಲ್ಲ ಮತ್ತು ಇದೆ ರೈತರ ಕಷ್ಟ ನೀವು ನೋಡ್ಬೋದು. ಮಳಿ ಇಲ್ಲ, ಬೆಳಿ ಇಲ್ಲ, ಆಮೇಲೆ ಇವ್ರಿಗೆ ಏನು ಬೇಕು ಅದು ಸಿಗಾತಿಲ್ಲ. ಸೊ ಇನ್ಮೇಲಾದರೂ ಬರೋ ಸರ್ಕಾರ ಇವ್ರಿಗೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ನಾನು ಭಾವಿಸ್ತೀನಿ. ಮತ್ತು ಹೋಗುನಂತ ಮುಂದೆ ಬರ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.